ಆಯ್ತಾ. ನೆಕ್ಸ್ಟ್ ಗ್ರೇ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಈ ಗ್ರೇ ಬಯೋಟೆಕ್ನಾಲಜಿ ಅಂತಂದ್ರೆ ಯೂಸ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಎನ್ವಿರಾನ್ಮೆಂಟ್. ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಬಂದಾಗ ಇಂಡಿಯಾ ಸ್ಟ್ಯಾಂಡ್ಸ್ ಇನ್ ದ 3rd ರ್ಯಾಂಕ್. ಸೊ ಅದೇ ಇಫ್ ಯು ಟೇಕ್ ಓವರ್ ಆಲ್ ಗ್ಲೋಬಲ್ ವರ್ಲ್ಡ್ ಅಂತ ಬಂದಾಗ 12th ರ್ಯಾಂಕ್ ಇದೆ. ಯಾವ್ದ್ರಲ್ಲಿ? ಬಯೋಟೆಕ್ನಾಲಜಿಯಲ್ಲಿ. ಕಟ್ಟಲ್ವಾ? ಸೆಕೆಂಡ್ ಜನರೇಷನ್ ಯಾಕಂತಂದ್ರೆ ಒಂದು ದ ಬಿಗ್ಗೆಸ್ಟ್ ಈಸ್ ರೈಸ್ ಹಸ್ಕ್, ದ ಪ್ಯಾಡಿ, ದ ರೆಸಿಡ್ಯೂ, ದ ಬೈ ಪ್ರಾಡಕ್ಟ್ ಆಫ್ ದ ರೈಸ್ ಅಂದು ಸ್ಟಬಲ್. ಅದಕ್ಕೋಸ್ಕರ ನಮ್ಗೆ ಒಂದು ಡಬಲ್ ಬೆನಿಫಿಟ್ ಆಗುತ್ತೆ. ಒಂದು ಕನ್ವರ್ಟಿಂಗ್ ವೇಸ್ಟ್ ಇಂಟು ವೆಲ್ತ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಇನ್ನೊಂದು ಈ ಬಯಾಲಜಿಕಲ್ ವೆಪನ್ಸ್ ಇರ್ಬೋದು, ಅಥವಾ ದ ಆಂಟಿ ನ್ಯಾಷನಲ್ ದೇ ವಾಂಟ್ ಟು ಪ್ರೊಡ್ಯೂಸ್ ದ ಕ್ಲೋನ್ಸ್ ಫಾರ್ ದ ಆಂಟಿ ನ್ಯಾಷನಲ್ ಮೂವ್ಮೆಂಟ್ಸ್, ಲೈಕ್ ಸೋಲ್ಜರ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಕಲರ್ ಕಾಂಬಿನೇಷನ್ಸ್, ಇದು ಜನರಲಿ ನೀವು ಕೇಳ್ತಾ ಇರ್ತಾರೆ ಎಕ್ಸಾಮ್ ಗಳಲ್ಲಿ. ಕಲರ್ ಕೋಡ್ಸ್ ವಿತ್ ರೆಸ್ಪೆಕ್ಟ್ ಟು ಬಯೋಟೆಕ್ನಾಲಜಿ ಅಂತ ಬಂದಾಗ ಮೊದಲೇದು ಗೋಲ್ಡ್ ಬಯೋಟೆಕ್ನಾಲಜಿ ಆರ್ ಗೋಲ್ಡ್ ಬಯೋಟೆಕ್ನಾಲಜಿ ಅಂತಂದ್ರೆ ಇಟ್ ಈಸ್ ಕೈಂಡ್ ಆಫ್ ಕಾಂಪಿಟೇಷನಲ್ ಬಯಾಲಜಿ ಅಡ್ರೆಸಸ್ ದ ಪ್ರಾಬ್ಲಮ್ಸ್ ಆಫ್ ಯೂಸಿಂಗ್ ದ ಕಾಂಪಿಟೇಷನಲ್ ಟೆಕ್ನಿಕ್ಸ್. ಅಂದ್ರೆ ಕಂಪ್ಯೂಟರ್ ಅನ್ನ ಯೂಸ್ ಮಾಡ್ಕೊಂಡು, ಲೈಕ್ ಬಯೋ ಇನ್ಫಾರ್ಮೆಟಿಕ್ಸ್ ಇರ್ಬೋದು. ಆಯ್ತಾ, ಕೇಳಿದ್ರ ಬಯೋ ಇನ್ಫಾರ್ಮೆಟಿಕ್ಸ್ ಅಂತ? ದಟ್ ಮೀನ್ಸ್ ಬೈ ಯೂಸಿಂಗ್ ದ ಕಂಪ್ಯೂಟರ್ಸ್ ಆರ್ ಕಂಪ್ಯೂಟರ್ ಟೆಕ್ನಾಲಜಿ ವಿಲ್ ಗೋ ಟು ಸ್ಟೋರಿಂಗ್ ದ ಡೇಟಾ. ಬಿಗ್ ಡೇಟಾ ಅಂತ ಕೇಳಿರ್ಬೋದು ನೀವು. ಅಂದ್ರೆ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡ್ಕೊಂಡು ಇವತ್ತೇನ್ ಮಾಡ್ತಾ ಇದೀವಿ, ಎಲ್ಲ ಡೇಟಾವನ್ನ ಆನ್ಲೈನ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ಅದನ್ನ ನಾವು ಏನು ಅಂತೀವಿ? ಬಯೋ ಇನ್ಫಾರ್ಮೆಟಿಕ್ಸ್ ಅಂತ ಕರಿತೀವಿ. ಸೊ ಅಂತ ಒಂದು ಫೀಲ್ಡ್ ಅಲ್ಲಿ ನಾವು ಏನಾದ್ರು ಬಯೋಟೆಕ್ನಾಲಜಿ ಯೂಸ್ ಮಾಡಿದ್ರೆ ಅದನ್ನ ಗೋಲ್ಡ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ರೆಡ್ ಬಯೋಟೆಕ್ನಾಲಜಿ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು. ಯಾವ ಫೀಲ್ಡ್? ಹೆಲ್ತ್ ಅಥವಾ ಮೆಡಿಸಿನ್ ಫೀಲ್ಡ್ ಅಂತ ಹೇಳಿದೀನಿ. ಅದೇ ರೀತಿಯಾಗಿ ವೈಟ್ ಬಯೋಟೆಕ್ನಾಲಜಿ ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಎಲ್ಲಿ? ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಯೆಲ್ಲೋ ಬಯೋಟೆಕ್ನಾಲಜಿ ಅಂತ ಬಂದಾಗ ಎಸ್ಪೆಷಲಿ ಇಟ್ ಈಸ್ ಯೂಸ್ ಇನ್ ದ ಫುಡ್ ಇಂಡಸ್ಟ್ರಿ. ಒಂದ್ ವೇಳೆ ಬಯೋಟೆಕ್ನಾಲಜಿನ ಫುಡ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡಿದ್ರೆ ಅದನ್ನ ಯೆಲ್ಲೋ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬಿಡ್ತಾರೆ ನಿಮ್ಗೆ, ಆಯ್ತಾ. ನೆಕ್ಸ್ಟ್ ಗ್ರೇ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಈ ಗ್ರೇ ಬಯೋಟೆಕ್ನಾಲಜಿ ಅಂತಂದ್ರೆ ಯೂಸ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಎನ್ವಿರಾನ್ಮೆಂಟ್. ಒಂದ್ ವೇಳೆ ಬಯೋಟೆಕ್ನಾಲಜಿಯನ್ನ ಎನ್ವಿರಾನ್ಮೆಂಟ್ ಅಲ್ಲಿ ಯೂಸ್ ಮಾಡಿದ್ರೆ ಅದನ್ನ ಏನಂತೀವಿ? ಗ್ರೇ ಬಯೋಟೆಕ್ನಾಲಜಿ. ಓಕೆ. ಅಂಡ್ ಅದೇ ತರ ಗ್ರೀನ್ ಅಂತೂ ನಿಮ್ಗೆ ಗೊತ್ತಿದೆ. ಗ್ರೀನ್ ಯಾವುದು? ಯೂಸ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ನೆಕ್ಸ್ಟ್ ಬ್ಲೂ ಬಯೋಟೆಕ್ನಾಲಜಿ ಗೊತ್ತಿದೆ ಅಲ್ವಾ? ದ ಯೂಸ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಅಕ್ವಾಟಿಕ್ ಎನ್ವೈರನ್ಮೆಂಟ್, ಜಲೀಯ ಪ್ರದೇಶಗಳಲ್ಲಿ ಯೂಸ್ ಮಾಡಿದ್ರೆ. ಇನ್ನೊಂದು ವೈಲೆಟ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಓಕೆ. ಎಸ್ಪೆಷಲಿ ಎಲ್ಲೆಲ್ಲಿ ಎಥಿಕಲ್ ವ್ಯಾಲ್ಯೂಸ್ ಕಾಂಟ್ರವರ್ಸಿ ಆಗುತ್ತೋ. ಈಗ ಎಕ್ಸಾಂಪಲ್ ನಾವು ಕ್ಲೋನಿಂಗ್ ಅಂತ ಕರಿತೀವಿ, ಕರೆಕ್ಟ್? ಕ್ಲೋನಿಂಗ್ ಇಸ್ ಗುಡ್ ಆರ್ ಬ್ಯಾಡ್? ಇಟ್ ಈಸ್ ಬ್ಯಾಡ್ ಫಾರ್ ಸೊಸೈಟಿ, ಕರೆಕ್ಟ್? ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಓನ್ಲಿ ಅನಿಮಲ್ ಕ್ಲೋನಿಂಗ್ ಇಸ್ ಪರ್ಮಿಟೆಡ್, ನಾಟ್ ಹ್ಯೂಮನ್ ಕ್ಲೋನಿಂಗ್. ಏನಾಗತ್ತೆ ಒಂದ್ ವೇಳೆ ಹ್ಯೂಮನ್ ಕ್ಲೋನಿಂಗ್ ಅನ್ನ ಪರ್ಮಿಟ್ ಮಾಡಿದ್ರೆ ಏನಾಗತ್ತೆ? ಏನ್ ಎಥಿಕಲ್ ಕನ್ಸರ್ನ್ಸ್ ಕ್ರಿಯೇಟ್ ಆಗತ್ತೆ? ಈಗ ಎಕ್ಸಾಂಪಲ್, ಇಫ್ ಯು ಕ್ಲೋನ್ಡ್ ಅ ಬೇಬಿ, ಒಂದು ಮಗುವನ್ನ ಕ್ಲೋನ್ ಮಾಡಿ, ಹೌ ಸೊಸೈಟಿ ವಿಲ್ ಲುಕ್ ದಟ್ ಚೈಲ್ಡ್? ದೇ ಟ್ರೀಟ್ ಲೈಕ್ ಎ ಸ್ಲೇವ್, ಕರೆಕ್ಟ್ ಅಲ್ವಾ? ದೇ ಟ್ರೀಟ್ ಲೈಕ್ ಎ ಸ್ಲೇವ್, ಮತ್ತೆ ಸೆಕೆಂಡರಿ ರೇಸ್ ತರ ಟ್ರೀಟ್ ಮಾಡ್ತಾರೆ. ಅಂಡ್ ಆಲ್ಸೋ ದ reproduction is the concept conceiveness is one of the major things in the Indian system. ಅಂದ್ರೆ ಗರ್ಭಿಣಿ ಆಗೋದೇ ದೊಡ್ಡ ಶ್ರೇಷ್ಠತನ ಇಂಡಿಯನ್ ಕಲ್ಚರ್ ಪ್ರಕಾರ. ಅಂತದನ್ನ ಬಿಟ್ಟು ನಾವು ಕ್ಲೋನ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಅಗೇನ್ಸ್ಟ್ ಅವರ್ ದ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಮ್ಯಾರೇಜ್ ಅಂಡ್ ಕರೆಕ್ಟ್ ಅಲ್ವಾ? ಫ್ಯಾಮಿಲಿ ಪೇರೆಂಟಿಂಗ್, ಇಟ್ ಈಸ್ ಅಗೇನ್ಸ್ಟ್ ದ ನೇಚರ್. ಎಕ್ಸಾಕ್ಟ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಅದ್ರ ಮೇಲೆ ಅಗೇನ್ಸ್ಟ್ ಆಗತ್ತೆ. ಸೊ ದಟ್ಸ್ ಆತರ ಎಥಿಕಲ್ ಏನಾದ್ರು ಲಾ ಮತ್ತೆ ರಿಲೇಟೆಡ್ ಏನಾದ್ರು ಕ್ರಿಯೇಟ್ ಆದ್ರೆ ಅದನ್ನ ನಾವು ವೈಲೇಟ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಅಂಡ್ ಫೈನಲಿ ಡಾರ್ಕ್ ಅಥವಾ ಬ್ಲಾಕ್ ಬಯೋಟೆಕ್ನಾಲಜಿ. ಸೊ ದಿಸ್ ಈಸ್ ಬಯೋಟೆರರಿಸಮ್, ದ ಮಿಸ್ಯೂಸ್ ಆಫ್ ಟೆಕ್ನಾಲಜಿ ಫಾರ್ ದ ಪ್ರೊಡಕ್ಷನ್ ಆಫ್ ಸಮ್ ಕೈಂಡ್ ಆಫ್ ಬಯಾಲಜಿಕಲ್ ಪ್ರೊಡಕ್ಟ್ಸ್. ಈ ಬಯಾಲಜಿಕಲ್ ವೆಪನ್ಸ್ ಇರ್ಬೋದು, ಅಥವಾ ದ ಆಂಟಿ ನ್ಯಾಷನಲ್ ದೇ ವಾಂಟ್ ಟು ಪ್ರೊಡ್ಯೂಸ್ ದ ಕ್ಲೋನ್ಸ್ ಫಾರ್ ದ ಆಂಟಿ ನ್ಯಾಷನಲ್ ಮೂವ್ಮೆಂಟ್ಸ್, ಲೈಕ್ ಸೋಲ್ಜರ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು, ಕರೆಕ್ಟ್ ಅಲ್ವಾ? ಈಗ ಎಕ್ಸಾಂಪಲ್, ಅನಿಮಲ್ಸ್ ಅನ್ನ ದೇ ವಿಲ್ ಗೋಯಿಂಗ್ ಟು ಮಾಡಿಫೈ ದ ಜೀನ್ಸ್ ಅಂಡ್ ದೇ ವಿಲ್ ಗೋಯಿಂಗ್ ಟು ಥ್ರೆಟ್ ಟು ದ ಸೊಸೈಟಿ. ಇಂಗ್ಲಿಷ್ ಮೂವಿಗಳಲ್ಲಿ ನೋಡ್ತೀರಾ ನೀವು ಜಾಸ್ತಿ. ಸೊ ದೀಸ್ ಆರ್ ದ ಡಿಫರೆಂಟ್ ಕ್ಲಾಸಿಫಿಕೇಶನ್, ಕಲರ್ ಕ್ಲಾಸಿಫಿಕೇಶನ್ ಆಫ್ ಬಯೋಟೆಕ್ನಾಲಜಿ. ಇದನ್ನ ನಿಮ್ಗೆ ಜನರಲಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಬಯೋ ಎಕನಾಮಿ, ದ ಸ್ಟೇಟಸ್ ಆಫ್ ಬಯೋಟೆಕ್ನಾಲಜಿ ಇನ್ ಇಂಡಿಯಾ. ನೋಡಿ, ಇದು ತುಂಬಾ ಫ್ಯಾಕ್ಟ್ಸ್ ಇದೆ, ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್, ಆಯ್ತಾ? ಸೊ ಇಂಡಿಯಾ ರ್ಯಾಂಕ್ಸ್ 3rd in the world in the especially Asia Pacific region. Asia Pacific region ಅಂತ ಬಂದಾಗ India stands in the 3rd rank.
ಸೊ ಅದೇ ಇಫ್ ಯು ಟೇಕ್ ಓವರ್ ಆಲ್ ಗ್ಲೋಬಲ್ ವರ್ಲ್ಡ್ ಅಂತ ಬಂದಾಗ 12th ರ್ಯಾಂಕ್ ಇದೆ ಯಾವ್ದ್ರಲ್ಲಿ, ಬಯೋಟೆಕ್ನಾಲಜಿಯಲ್ಲಿ. ಆಯ್ತಾ. ಸೊ ಆತರ ಬಂದಾಗ ದ ಬಯೋಟೆಕ್ನಾಲಜಿ ದಟ್ ಈಸ್ ಕಾಲ್ಡ್ ಸನ್ರೈಸ್ ಸೆಕ್ಟರ್ ಅಂತ ಕರೀತಾರೆ. ಏನ್ ಗೊತ್ತಾ ಈ ವರ್ಡ್ ಮೀನಿಂಗು? ಸನ್ರೈಸ್ ಸೆಕ್ಟರ್ ಅಂದ್ರೆ ಎಮರ್ಜಿಂಗ್ ಟೆಕ್ನಾಲಜಿ ಅಂತ. ಅಂದ್ರೆ ಇದರ ಒಂದು ಇಂಪಾರ್ಟೆನ್ಸ್ ಮುಂದೆ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ, ಅದನ್ನ ನಾವು ಸನ್ರೈಸ್ ಸೆಕ್ಟರ್ ಅಂತ ಕರಿತೀವಿ. ಆಯ್ತಾ. ಇಟ್ ಈಸ್ ಅಚೀವ್ಡ್ ವ್ಯಾಲ್ಯೂಯೇಷನ್ ಆಫ್ 75,000 crores ಓವರ್ ದ ಫಾಸ್ಟ್ 10 years. ನೋಡಿ 10 years ಅಲ್ಲಿ 75,000 crores ಅಷ್ಟು ನಾವು ಇವತ್ತು ಬೆನಿಫಿಟ್ ಅನ್ನ, ಪ್ರಾಫಿಟ್ ಅನ್ನ ಜನರೇಟ್ ಮಾಡಿದ್ವಿ. ಯಾವ್ದ್ರಿಂದ? ಬಯೋಟೆಕ್ನಾಲಜಿಯಿಂದ. ಅದರಿಂದ ಇದರ ಇಂಪಾರ್ಟೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಇಫ್ ಯು ಟೇಕ್ ದ ಇಂಡಸ್ಟ್ರಿ ಕಂಪ್ರೈಸಸ್ ಆಫ್ ಓವರ್ 3,500 biotech startups in India today and expected to rise 10,000 by 2024-2025. 2024-25 ಒಳಗಡೆ 10,000 ಅಷ್ಟು ಬಯೋ ಟೆಕ್ನಾಲಜಿ ಸ್ಟಾರ್ಟ್ಅಪ್ಸ್ ಆಗೋ ಚಾನ್ಸಸ್ ಇದೆ. ಪ್ರೆಸೆಂಟ್ಲಿ ದೇರ್ ಆರ್ ಮೋರ್ ದನ್ 3,500 ಅಷ್ಟು ಸ್ಟಾರ್ಟ್ಅಪ್ಸ್ ಪ್ರೆಸೆಂಟ್ ಇದೆ. ಅದರಲ್ಲೂ ಅತಿ ಹೆಚ್ಚು ಎಲ್ಲಿದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ. Bangalore is one of the largest biotechnology startups in the India. Okay, na? So the Karnataka, obviously. Okay. The second one is Maharashtra. Next will be Gujarat. So next, Indian biotechnology industry, okay, is valued at $100 billion in 2022, according to 2022 ನೋಡಿದ್ರೆ ಇದರ ಕಂಪ್ಲೀಟ್ ಬಯೋಟೆಕ್ನಾಲಜಿ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ $100 billion. But if you take, it's projected to reach $150 billion by 2025. Esto ನೋಡಿ $150 billion by 2025 and expected to grow $300 billion by 2030. $300 billion 2030. So ಅಷ್ಟು ನಮಗೆ ಪೊಟೆನ್ಶಿಯಲ್. ಅದಕ್ಕೆ ಇದು ಸನ್ರೈಸ್ ಸೆಕ್ಟರ್ ಅಂತ ಕರಿತೀವಿ. Okay, and in 2022, the bioeconomy accounted for 4% of India's gross domestic product. If we have 100% GDP ಅಂತ ಕರಿತೀವಿ, ಅದರಲ್ಲಿ 4% ಈ ಒಂದು ಬಯೋ ಎಕನಾಮಿ ಇಂದನೇ ಬರ್ತಾ ಇದೆ. So it is valued at $3.4 trillion and employment over 2 million people. ಇವತ್ತು 20 ಲಕ್ಷ ಜನ ಈ ಒಂದು ಬಯೋ ಎಕನಾಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಈ ಒಂದು ಬಯೋಟೆಕ್ನಾಲಜಿ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಇಟ್ ಈಸ್ ವ್ಯಾಲ್ಯೂಡ್ ಆಫ್ 3.47 trillion ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಂಡಿಯನ್ ಎಕನಾಮಿಗೆ. ಅಂಡ್ ಇಟ್ ಈಸ್ ಅಬೌಟ್ 4% ಟು GDP ಕಾಂಟ್ರಿಬ್ಯೂಷನ್. ಸೊ ಅದರಲ್ಲಿ ಬಂದಾಗ ಹೈಯೆಸ್ಟ್ ವಿಲ್ ಬಿ ಮಹಾರಾಷ್ಟ್ರ. ಓವರ್ ಆಲ್ ಹೇಳ್ತಾ ಇದೀನಿ. ಓನ್ಲಿ ಇಫ್ ಯು ಟೇಕ್ ಬಯಾಲಜಿ ಅಂತ ಬಂದಾಗ, ಬಯೋಟೆಕ್ನಾಲಜಿ ಅಂತ ಬಂದಾಗ ಕರ್ನಾಟಕ ಹೈಯೆಸ್ಟ್, ಸೆಕೆಂಡ್ ಮಹಾರಾಷ್ಟ್ರ. ಇಫ್ ಯು ಟೇಕ್ ಓವರ್ ಆಲ್ ಬಯೋಟೆಕ್ನಾಲಜಿಕಲ್ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಅಂತ ಬಂದಾಗ ಕಂಪ್ಲೀಟ್ ಮಹಾರಾಷ್ಟ್ರ ಇಸ್ ದ ಹೈಯೆಸ್ಟ್, ಸೆಕೆಂಡ್ ವಿಲ್ ಬಿ ದ ಕರ್ನಾಟಕ. ಓಕೆನಾ. ಅಂಡ್ ಥರ್ಡ್ ವಿಲ್ ಬಿ ತೆಲಂಗಾಣ, ಗುಜರಾತ್ ವಿಲ್ ಬಿ ಫೋರ್ತ್, ಉತ್ತರ ಪ್ರದೇಶ್ ವಿಲ್ ಬಿ ಟಾಪ್ 5 ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ಟಾಪ್ 3 ಸಾಕು ನಿಮ್ಗೆ. ದಟ್ ಇಸ್ ಮೋರ್ ದ ಮಹಾರಾಷ್ಟ್ರ, ಕರ್ನಾಟಕ ಅಂಡ್ ತೆಲಂಗಾಣ. ಓವರ್ ಆಲ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇದು. ಬಟ್ ಓವರ್ ಆಲ್ ಬಯೋಲಾಜಿಕಲ್ ಬಯೋಟೆಕ್ನಾಲಜಿ ಪ್ರೊಡಕ್ಟ್ಸ್ ಅಂತ ಬಂದಾಗ ಮಾತ್ರ, ಸ್ಟಾರ್ಟ್ಅಪ್ಸ್ ಅಂತ ಬಂದಾಗ ಯಾವುದು? ಕರ್ನಾಟಕ ಇಸ್ ದ ಫಸ್ಟ್ ಪ್ಲೇಸ್. ಬಯೋಟೆಕ್ನಾಲಜಿ ಸ್ಟಾರ್ಟ್ಅಪ್ಸ್ ಅಂತ ಬಂದಾಗ ಮಾತ್ರ ಕರ್ನಾಟಕ ಫಸ್ಟ್ ಪ್ಲೇಸ್, ಸೆಕೆಂಡ್ ಮಹಾರಾಷ್ಟ್ರ, ನೆಕ್ಸ್ಟ್ ವಿಲ್ ಬಿ ಗುಜರಾತ್. ಓವರ್ ಆಲ್ ಬಯೋ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಮಹಾರಾಷ್ಟ್ರ ಇಸ್ ದ ಫಸ್ಟ್, ಕರ್ನಾಟಕ ಸೆಕೆಂಡ್, ತೆಲಂಗಾಣ ಇಸ್ ದ ಥರ್ಡ್. ಓಕೆನಾ. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಫ್ಯಾಕ್ಟ್ಸ್ ಅಂಡ್ ವೆರಿ ಇಂಪಾರ್ಟೆಂಟ್. ಏನಮ್ಮ? ಹಾ, ಇಂಡಿಯಾದು ಟೋಟಲ್ GDP 5.8 ಈಗ ಪ್ರೆಸೆಂಟ್. ನಾನು ಹೇಳ್ತೇವೆ 5.4 ಅಂತ ಏನಿದೆ, 4.68 ಅಂತ ಏನಿದೆ, ಅದರ 100% ಅದು ತಗೊಳ್ಳಿ. ಆ 100% ಅಲ್ಲಿ 4% ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ 5.68 ಅಂತ ಇದೆ ಅಲ್ವಾ, ಅದನ್ನ 100% ಅಂತ ತಗೊಳ್ಳಿ. ಆ 100% ಅಲ್ಲಿ 4% ಇದೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ದಟ್ ಈಸ್ ಹೌ ಐ ಆಮ್ ಗೆಟಿಂಗ್ ಕ್ಯಾಲ್ಕುಲೇಷನ್. ಆಯ್ತೇನಾ? ಓಕೆ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್, ದ ನ್ಯಾಷನಲ್ ಬಯೋಟೆಕ್ನಾಲಜಿ ಡೆವಲಪ್ಮೆಂಟ್ ಸ್ಟ್ರಾಟಜಿ. ವೆರಿ ಇಂಪಾರ್ಟೆಂಟ್. The National Biotechnology Development Strategy 2021 and 2025. Direct questions ಕೇಳಿಬಿಡ್ತಾರೆ. So National Biotechnology Development Strategy 2021-25 ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಪೊಸಿಷನ್ ಇಂಡಿಯಾ ಆಸ್ ಎ ಗ್ಲೋಬಲ್ ಲೀಡರ್ ಇನ್ ದ ಬಯೋಟೆಕ್ನಾಲಜಿ. ಸೊ ಇಡೀ ಗ್ಲೋಬಲ್ ಲೆವೆಲ್ ಅಲ್ಲಿ ಇಂಡಿಯಾ ಅನ್ನೋದು ಈ ಒಂದು ಬಯೋಟೆಕ್ನಾಲಜಿ ಲೀಡರ್ ಆಗ್ಬೇಕು. ಬೈ ನಾನು ಹೇಳಿದೀನಿ ನಿಮ್ಗೆ ಆಲ್ರೆಡಿ $150 billion ಬೈ
2025, $300 US by 2030. ಇದನ್ನ ಅಚೀವ್ ಮಾಡಿದ್ರೆ ಇಂಡಿಯಾ ಸಹ ಒಂದು ಗ್ಲೋಬಲ್ ಲೀಡರ್ ಆಗುತ್ತೆ ಬಯೋಟೆಕ್ನಾಲಜಿ. ಆ ಒಂದು ಆಗ್ಬೇಕನ್ನೋದೇ ಈ ಒಂದು ಪಾಲಿಸಿಯ ಅಥವಾ ಈ ಸ್ಟ್ರಾಟಜಿಯ ಮುಖ್ಯ ಉದ್ದೇಶ. India want to become a global leader in the biotechnology by achieving $150 billion by 2025 and $300 billion by 2030. ಈ ತರ ಆದ್ರೆ India definitely going to become global leader in the biotechnology. That is the main strategy of this national biotech development strategy. ಸೊ ಈ ಒಂದು ಸ್ಟ್ರಾಟಜಿಯಲ್ಲಿ ನೋಡಿದಾಗ ಮುಖ್ಯವಾಗಿ ಏನಂತಂದ್ರೆ ಬಿಲ್ಡಿಂಗ್ ದ ಕೆಪಾಸಿಟೀಸ್. ಈ ಬಯೋಟೆಕ್ನಾಲಜಿನ ನಾವು ಫುಲ್ ಕಂಪ್ಲೀಟ್ ಆಗಿ ಪೊಟೆನ್ಶಿಯಲ್ ಆಗಿ ಯೂಸ್ ಮಾಡಕ್ ಹೋಗಿದ್ರೆ ಮೊದಲು ಯು ಶುಡ್ ಹಾವ್ ಅ ಪ್ರಾಪರ್ ಸ್ಕಿಲ್ ಸೆಟ್. ಸ್ಕಿಲ್ ಎನ್ಹಾನ್ಸ್ ಮಾಡ್ಕೋಬೇಕು. ಬಯೋಟೆಕ್ನಾಲಜಿ ಬಗ್ಗೆ ಎಜುಕೇಶನ್ ಯೂನಿವರ್ಸಿಟಿಗಳಲ್ಲಿ ಅಲೋ ಮಾಡಬೇಕು, ಅದನ್ನ ಎಜುಕೇಶನ್ ತಗೋಬೇಕು, ಆ ಒಂದು ಟ್ರೈನಿಂಗ್ ಆಗ್ಬೇಕು. ಸೊ ಇಲ್ಲಿ ಆ ಒಂದು ಬಿಲ್ಡಿಂಗ್ ಕೆಪಾಸಿಟಿನ ಎನ್ಹಾನ್ಸ್ ಮಾಡಬೇಕು ಬೈ ಎನ್ಹಾನ್ಸಿಂಗ್ ದ ಸ್ಕಿಲ್ ಸೆಟ್ ಆಫ್ ದ ವರ್ಕ್ ಫೋರ್ಸ್ ಅಂಡ್ ಇಂಪ್ರೂವಿಂಗ್ ದ ಸ್ಟೇಟ್ ಆಫ್ ದ ಹಾರ್ಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್. ಇದೆಲ್ಲ ಮಾಡ್ಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಮತ್ತೆ ಸ್ಕಿಲ್ ಸೆಟ್ ಇಂಪ್ರೂವ್ಮೆಂಟ್ ಆಗ್ಬೇಕು. ಸೊ ಅದರಿಂದ ಈ ಒಂದು ಬಿಲ್ಡಿಂಗ್ ಕೆಪಾಸಿಟಿನ ಮಾಡಬೇಕು. ಅಂಡ್ ಬಿಲ್ಡಿಂಗ್ ಎ ಸೆಲ್ಫ್ ರಿಲಿಯಂಟ್ ಇಂಡಿಯಾ, ದಟ್ ಈಸ್ ಆತ್ಮನಿರ್ಭರ್ ಭಾರತ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇವತ್ತು ರಿಸರ್ಚ್ ಅಂಡ್ ಡೆವಲಪ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ಇನೋವೇಷನ್ ಸಿಗುತ್ತೆ. ಈ ಎಕ್ಸಾಂಪಲ್ ಆಸ್ ಇಟ್ ಈಸ್ ಎಕ್ಸಾಂಪಲ್ ತಗೊಂಡಾಗ ಸೆಕೆಂಡ್ ಜನರೇಷನ್ ಬಯೋಫ್ಯೂಲ್ ಮಾಡಿದ್ರೆ ಇವತ್ತು ವಿ ಆರ್ ನಾಟ್ ಎಟ್ ಆಲ್ ವಿಲ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಇಂಪೋರ್ಟೆಡ್ ಆಯಿಲ್ ಟಿಲ್ ಸಮ್ 2010s. ಬಟ್ ಇವತ್ತು ನಾವು ನಮ್ಮದೇ ಅಂತ ಈ ಒಂದು ಬಯೋಫ್ಯೂಲ್ಸ್ ಅನ್ನ ಡೆವಲಪ್ ಮಾಡಿದೀವಿ. ಇವತ್ತು ಬಯೋಥನಾಲ್ ಡೆವಲಪ್ ಮಾಡಿ ಇದು ಯಾವ ರೀತಿ ಸಾಧ್ಯ ಅಂತಂದ್ರೆ ವೆನ್ ವಿ ಸ್ಟಾರ್ಟ್ ಡೂಯಿಂಗ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿ ಹ್ಯಾವ್ ಟು ಕಮ್ ಔಟ್ ವಿತ್ ದ ಇನ್ನೋವೇಟಿವ್ ಐಡಿಯಾಸ್. ಈ ತರ ಬಂದಾಗ ಮಾತ್ರ ನಾವು ಮಾಡಕ್ಕೆ ಸಾಧ್ಯ. ಅದರಿಂದ ಸೊ ಇದರ ಮಾಡೋದ್ರಿಂದ ಅಂತಂದ್ರೆ ಕಂಪ್ಲೀಟ್ ಇಂಡಿಯಾ ಇಂಡಿಪೆಂಡೆಂಟ್ ಕಂಟ್ರಿ ಆಗತ್ತೆ. So that is another important aspect. And also leveraging strategic partnerships, very very important. So ಈ ತರ ಬಯೋಟೆಕ್ನಾಲಜಿ ನಾವು ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕಾದ್ರೆ ಇಂಟರ್ನ್ಯಾಷನಲ್ ಜೊತೆಗೆ ನಾವು ಅಗ್ರಿಮೆಂಟ್ಸ್ ಮಾಡ್ಕೋಬೇಕು, ಕೊಲಾಬರೇಷನ್ಸ್ ಮಾಡ್ಕೋಬೇಕು. ಅವಾಗ ಏನಂತಂದ್ರೆ ನಮ್ಗೆ ಹೊಸ ಹೊಸ ಒಂದು ಇನ್ಪುಟ್ ಸಿಗುತ್ತೆ, ಐಡಿಯಾ ಸಿಗುತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಎಫೆಕ್ಟಿವ್ಲಿ ದ ಬಯೋಟೆಕ್ನಾಲಜಿ. ದಟ್ ಈಸ್ ಅನದರ್ ಪಾಯಿಂಟ್. ಅಂಡ್ ಇನ್ನೊಂದು ಪ್ರಿಪೇರಿಂಗ್ ಫಾರ್ ದ ಫ್ಯೂಚರ್, ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಬಿಕಾಸ್ ಇಂಡಿಯಾ ಹ್ಯಾಸ್ ಅ ಗ್ಲೋಬಲ್ ಟಾರ್ಗೆಟ್ಸ್ ಟುಡೇ. If you take a Paris agreement ಅಂತ ಬಂದಾಗ we are planning for, we are reducing the global warming ಇರ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಇರ್ಬೋದು, we are targeting for zero carbon emission by 2070 ಇರ್ಬೋದು. ಕಟ್ಟಲ್ವಾ? ಅಥವಾ ಎಥನಾಲ್ ಬ್ಲೆಂಡಿಂಗ್ ಅನ್ನ 2025 ವರೆಗೆ ಮಾಡ್ಬೇಕಂತಂದ್ರೆ we have to take invest on the biotechnology. So that is why definitely for the future aspect we have to enhance the knowledge on the biotechnology. Then only it can be achievable ಅಂತ ಹೇಳ್ತಾರೆ. And taking the science to the society, very very important. That is empowering the rural sectors with the biotechnological advancements. ನೋಡಿ, ಇವತ್ತು ರೂರಲ್ ಅಲ್ಲಿ the rural area is one of the major agrarian place to depends upon the agriculture. More than 45% of the people depends upon the agriculture today. And agriculture contribution to GDP is declining today. So ಅಂತ ಒಂದು ಟೈಮ್ ಅಲ್ಲಿ ನಾವು ಈ ತರ ಒಂದು ಸ್ಟ್ರಾಟಜಿನ ಬಳಸ್ಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಎಕ್ಸಾಂಪಲ್ ಇಫ್ ಯು ಟೇಕ್ ಅ ನ್ಯಾಷನಲ್ ಬಯೋಫ್ಯೂಲ್ ಪಾಲಿಸಿ 2018 ಅಲ್ಲಿ ನಿಮ್ಗೆ ಹೇಳಿದೆ, ನಿಮ್ಗೆ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟಿಂಗ್ 5,000 crores ಫಾರ್ ಎಸ್ಟಾಬ್ಲಿಷಿಂಗ್ ದ ಬಯೋ ರಿಫೈನರಿ ಪ್ಲಾಂಟ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಬಯೋಎಥನಾಲ್. ಈ ತರ ಮಾಡೋದ್ರಿಂದ ಏನಂತಂದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಬೌಟ್ ದ ಬಯೋಫ್ಯೂಲ್ಸ್ ಬಗ್ಗೆ ಇರ್ಬೋದು. ಕಟ್ಟಲ್ವಾ? ಇದರಿಂದ ಏನಂತಂದ್ರೆ ಜನರು ಎಂಪವರ್ ಆಗ್ತಾರೆ ಅಬೌಟ್ ದ ಬಯೋಟೆಕ್ನಾಲಜಿ. ಇದರಿಂದ ಏನಂತಂದ್ರೆ ತಮ್ಮ ಮಕ್ಕಳನ್ನ ಈ ಒಂದು ಬಯೋಟೆಕ್ನಾಲಜಿ ರಿಲೇಟೆಡ್ ಎಜುಕೇಶನ್ಗೆ ಸೇರಿಸ್ತಾರೆ. ಇದರಿಂದ ಸ್ಕಿಲ್ಫುಲ್ ಸೆಟ್ ಕ್ರಿಯೇಟ್ ಆಗುತ್ತೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ ಆಗುತ್ತೆ. ಸೊ ಆತರ ಮಾಡ್ಲಿಕ್ಕೆ ಈ ಒಂದು ಸ್ಟ್ರಾಟಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಎಫೆಕ್ಟಿವ್ ಔಟ್ರೀಚ್ ಆಫ್ ದ ಅಂಡ್ ಕಮ್ಯುನಿಕೇಶನ್, ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಸೊ ಯಾವುದೇ ರೀತಿಯಂತ ಬಯೋಟೆಕ್ನಾಲಜಿ ಬಗ್ಗೆ ನಾವು ಏನ್ ತಿಳ್ಕೊಬೇಕಾದ್ರೆ ವಿ ಶುಡ್ ಬಿ ಓಪನ್ ಟು ಡಿಸ್ಕಷನ್ಸ್. ಕೆಲವು ಡಿಸ್ಕಷನ್ಸ್ ಆಗ್ಬೇಕು ಬಯೋಟೆಕ್ನಾಲಜಿ ಬಗ್ಗೆ, ಕೆಲವು ಕಾನ್ಫರೆನ್ಸಸ್ ಆಗ್ಬೇಕು, ಅಥವಾ ಇದು ಸಮಿಟ್ಸ್ ಆಗ್ಬೇಕು. ಈ ತರ ಅಂತಂದ್ರೆ ದೇರ್ ಇಸ್ ಓಪನ್ ಸಪೋರ್ಟ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಸ್ಟೇಟ್ ಟು ಸ್ಟೇಟ್, ಇಂಡಿವಿಜುವಲ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್. ಏನಂತಂದ್ರೆ ಕಮ್ಯುನಿಕೇಶನ್ ಈಸಿಯಾಗಿ ಏನಂತಂದ್ರೆ ಎಕ್ಸ್ಚೇಂಜ್ ಆಗುತ್ತೆ. ಆ ಕಮ್ಯುನಿಕೇಶನ್ ಆಗೋದ್ರಿಂದ ಏನಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ದೇ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ದ ಅಥವಾ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ways we can achieve this strategy. And global benchmarking and performance measurement. So that is very important. ಯಾಕಂದ್ರೆ ಯಾವುದೇ ಒಂದು ಹೊಸದಾಗಿ ನಾವು ಇನೋವೇಷನ್ ಮಾಡ್ತೀವಿ ಅಂದ್ರೆ there is a set of standards ಇರುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ಈಗ we have a first generation, we have a second generation, we have a third generation, we have a fourth generation. ಬಯೋಫ್ಯೂಲ್ಸ್ ಎಲ್ಲ ಗೊತ್ತಿದೆ ನಮ್ಗೆ ಇನ್ಫಾರ್ಮೇಶನ್. ಬಟ್ ವೈ ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ದ ಸೆಕೆಂಡ್ ಜನರೇಷನ್ ಅದು ಇಂಪಾರ್ಟೆಂಟ್. ದ ಪರ್ಪಸ್
ವೈ ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ಪರ್ಟಿಕ್ಯುಲರ್ ಅನ್ನೋದು ಇಂಪಾರ್ಟೆಂಟ್. ದಟ್ ಶುಡ್ ಬಿ ಎ ಬೆನಿಫಿಷಿಯಲ್ ಇನ್ ಆಲ್ ದ ಸೆನ್ಸ್. ಕರೆಕ್ಟ್. ಸೆಕೆಂಡ್ ಜನರೇಷನ್ ಯಾಕಂತಂದ್ರೆ ಒಂದು ದ ಬಿಗ್ಗೆಸ್ಟ್ ಈಸ್ ರೈಸ್ ಹಸ್ಕ್, ದ ಪ್ಯಾಡಿ, ದ ರೆಸಿಡ್ಯೂ, ದ ಬೈ ಪ್ರಾಡಕ್ಟ್ ಆಫ್ ದ ರೈಸ್ ಅಂದು ಸ್ಟಬಲ್. ಅದಕ್ಕೋಸ್ಕರ ನಮ್ಗೆ ಒಂದು ಡಬಲ್ ಬೆನಿಫಿಟ್ ಆಗುತ್ತೆ. ಒಂದು ಕನ್ವರ್ಟಿಂಗ್ ವೇಸ್ಟ್ ಇಂಟು ವೆಲ್ತ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ. ಇನ್ನೊಂದು ಅನೇಕ ರೀತಿಯಂತ ಏರ್ ಪೊಲ್ಯೂಷನ್ ಅದನ್ನ ಬರ್ನ್ ಮಾಡೋದ್ರಿಂದ ಏರ್ ಪೊಲ್ಯೂಷನ್, ಗ್ರೀನ್ ಹೌಸ್ ಗ್ಯಾಸ್, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಇದೆಲ್ಲ ನಮ್ಗೆ ತಡೆಯುತ್ತೆ. ಅದರಿಂದ ನಮ್ಗೆ ವಿ ಶುಡ್ ಹಾವ್ ಅ ಪ್ರಾಪರ್ ಅನಾಲಿಸಿಸ್ ಫಾರ್ ದ ಬೆಟರ್ ಪರ್ಫಾರ್ಮೆನ್ಸ್. ಸೊ ಈ ತರ ಎಲ್ಲ ಇದನ್ನ ಮಾಡಿದಾಗ ಡೆಫಿನೆಟ್ಲಿ India can make use of effectively the biotechnology, then definitely it become a global leader in the biotechnology to achieving the $150 billion by 2025 and $300 billion by 2030. So ಅದಕ್ಕೆ ಈ ಸ್ಟ್ರಾಟಜಿ ಇದು ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಅಪ್ರೋಚ್ ಕೊಡುತ್ತೆ ಟು ಬಿಕಮ್ ಇಂಡಿಯಾ ಆಸ್ ಅ ಗ್ಲೋಬಲ್ ಲೀಡರ್ ಇನ್ ದ ಬಯೋಟೆಕ್ನಾಲಜಿ ಫೀಲ್ಡ್ ಇನ್ ದ ಗ್ಲೋಬಲ್ ಲೆವೆಲ್. ಸೊ ಅದಕ್ಕೋಸ್ಕರ ಈ ಒಂದು ಸ್ಟ್ರಾಟಜಿನ 2021 to 2025 ಸ್ಟಾರ್ಟ್ ಮಾಡಿದ್ದಾರೆ.